ನಮ್ಮನೆಯಲ್ಲಿ ಅಮ್ಮ ಮಾಡೋ ನಾಟಿ ಸ್ಟೈಲ್ ನ ಮೊಟ್ಟೆ ಸಾಂಬಾರ್ ರೆಸಿಪಿ ಇದು. ಬಿಸಿ ಬಿಸಿ ರಾಗಿ ಮುದ್ದೆ ಅಥವಾ ಅನ್ನದ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ಕೆಂಪ್ ಮಸಾಲೆನ ಹಾಕಿ ಮಾಡೋ ಮೊಟ್ಟೆ ಸಾಂಬಾರ್ನ ಸಾಮಾನ್ಯವಾಗಿ ತಿಂದೇ ಇರ್ತೀರಾ. ಫಾರ್ ಎ ಚೇಂಜ್ ಈ ರೀತಿ ಗ್ರೀನ್ ಮಸಾಲೆನ ಹಾಕಿ ನಾಟಿ ಸ್ಟೈಲ್ ಅಲ್ಲಿ ಮೊಟ್ಟೆ ಸಾಂಬಾರ್ನ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಪ್ಯಾನ್ ಗೆ ಎಣ್ಣೆ ಹಾಕಿ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಲವಂಗ, ಚಕ್ಕೆ, ಜೀರಿಗೆ, ಕಾಳುಮೆಣಸನ್ನ ಹಾಕಿ ಬಾಡಿಸ್ಕೊಳ್ಳಿ. ಇದಕ್ಕೆ ಕಟ್ ಮಾಡಿರೋ ಟೊಮೆಟೊನ ಹಾಕಿ ಫ್ರೈ ಮಾಡಿಕೊಂಡು ನಂತರ ಕೊತ್ತಂಬರಿ ಸೊಪ್ಪು, ಪುದೀನ, ಸ್ವಲ್ಪ ಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಳಿಸೋಕು ಮುಂಚೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕಿ ಬಾಡಿಸ್ಕೊಂಡು ಬಿಸಿ ಆರದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನ ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳಿ. ಸಾಸಿವೆ ಅಥವಾ ಜೀರಿಗೆಯನ್ನ ಹಾಕಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ರುಬ್ಬಿಟ್ಕೊಂಡಿದ್ದ ಗ್ರೀನ್ ಮಸಾಲ, ಬೇಕಾದಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಇದು ಚೆನ್ನಾಗಿ ಕುದಿಯಕ್ ಸ್ಟಾರ್ಟ್ ಆಗ್ತಿದ್ದ ಹಾಗೆ ನಾನಿವತ್ತು ಅಕ್ಷಯ್ ಕಲ್ಪ ಅವರ ಆಪ್ ಇಂದ ತರಿಸ್ಕೊಂಡಿರುವಂತಹ ಆರ್ಗ್ಯಾನಿಕ್ ಕಂಟ್ರಿ ಮೊಟ್ಟೆಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದೊಂದೇ ಮೊಟ್ಟೆ